ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಆನ್ ದ ಬೇಸಿಸ್ ಆಫ್ ಮಾಸ್ ಮತ್ತು ಸ್ಪಿನ್ ನೋಡಿದ್ವಿ. ಕಂಟಿನ್ಯೂಯೇಷನ್ ಆಫ್ ದಟ್ ಇದರಲ್ಲಿ ಈ ವಿಡಿಯೋದಲ್ಲಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಆನ್ ದ ಬೇಸಿಸ್ ಆಫ್ ಇಂಟರಾಕ್ಷನ್ ಅಂತ ನೋಡೋದು. ಸೊ ಈ ಎಲಿಮೆಂಟರಿ ಪಾರ್ಟಿಕಲ್ಸ್ನ ಯಾವ ರೀತಿ ಇಂಟ್ರಾಕ್ಟ್ ಆಗುತ್ತೆ ಅಂತಂದೇಳಿ ನೋಡೋದಾದರೆ, ಸೊ ಅದರ ಬೇಸಿಸ್ ಮೇಲೆ ಎರಡು ಗ್ರೂಪ್ ಆಗಿ ಕ್ಯಾಟಗರೈಸ್ ಮಾಡ್ತಾರೆ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಲೆಪ್ಟಾನ್ಸ್ ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಹೆಡ್ರಾನ್ಸ್ ಅಂತ ಹೇಳ್ಬೋದು. ಸೊ ಈ ಲೆಪ್ಟಾನ್ಸ್ ಮತ್ತು ಹೆಡ್ರಾನ್ಸ್ನಲ್ಲಿ ಲೆಪ್ಟಾನ್ಸ್ ಬಗ್ಗೆ ನೋಡೋದಾದರೆ, ಈಗ ಆಲ್ರೆಡಿ ಮಾಸ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಮಾಸ್ನಲ್ಲಿ ಮತ್ತು ಸ್ಪಿನ್ನಲ್ಲಿ ನಾವು ಲೆಪ್ಟಾನ್ಸ್ ಬಗ್ಗೆ ನೋಡಿದ್ದೀವಿ. ಸೊ ಇದರಲ್ಲಿ ಆನ್ ದ ಬೇಸಿಸ್ ಆಫ್ ಇಂಟ್ರಾಕ್ಷನ್ ನೋಡೋದಾದರೆ, ಸೊ ಲೆಪ್ಟಾನ್ಸ್ ಬಗ್ಗೆ ಏನು ಪಾಯಿಂಟ್ಸ್ ನೆನಪಿರಬೇಕು ಅಂದರೆ, ಲೆಪ್ಟಾನ್ಸ್ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟರಾಕ್ಷನ್. ಸೊ ಲೆಪ್ಟಾನ್ಸ್ ಯಾವುದೇ ಕಾರಣಕ್ಕೂ ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟ್ರಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. And leptons participate in electromagnetic and weak interaction. So electromagnetic interaction ನಲ್ಲಿ ಮತ್ತು weak interaction ನಲ್ಲಿ ಲೆಪ್ಟಾನ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನು ನಾವು ಲೆಪ್ಟಾನ್ಸ್ ರಿಲೇಟೆಡ್ ಪಾಯಿಂಟ್ಸಲ್ಲಿ ನೆನಪಿಟ್ಕೊಂಡಿರಬೇಕು. ಸೊ ಅಗೇನ್ ಲೆಪ್ಟಾನ್ಸ್ನ ಕ್ಲಾಸಿಫೈ ಮಾಡೋದು 12 ಪಾರ್ಟಿಕಲ್ಸ್ ಅಂತ ಹೇಳಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ಸೇಮ್ ಅದೇ ಪಾರ್ಟಿಕಲ್ಸ್ ಇದರಲ್ಲೂ ಇರುತ್ತೆ. ಎಲೆಕ್ಟ್ರಾನ್ಸ್, ಮ್ಯೂಯಾನ್ಸ್, ಟೌನ್ಸ್, ನ್ಯೂಟ್ರಿನೋ ಎಲೆಕ್ಟ್ರಾನ್, ನ್ಯೂಟ್ರಿನೋ ಮ್ಯೂಯಾನ್, ನ್ಯೂಟ್ರಿನೋ ಟೌನ್, positron, anti-neutron, muon, anti-tau, anti-electron neutrino, anti-proton muon neutrino and anti-tau neutrino. So total ಆಗಿ 12 particles from leptons ಅಂತ ಹೇಳ್ಬೋದು. ಸೊ ಇದಿಷ್ಟು ಕ್ಲಾಸಿಫಿಕೇಶನ್ ಆಫ್ ಲೆಪ್ಟಾನ್ಸ್ ಆನ್ ದ ಬೇಸಿಸ್ ಆಫ್ ಇಂಟ್ರಾಕ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಹೆಡ್ರಾನ್ಸ್. ಸೊ ಈ ಹೆಡ್ರಾನ್ಸ್ ಅನ್ನೋದೇನು, they participate in strong nuclear interaction, weak nuclear interaction and electromagnetic interaction. ಸೊ ಈ ಹೆಡ್ರಾನ್ಸ್ನ ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟ್ರಾಕ್ಷನಲ್ಲೂ ನೋಡ್ಬೋದು, ವೀಕ್ ನ್ಯೂಕ್ಲಿಯರ್ ಇಂಟ್ರಾಕ್ಷನಲ್ಲೂ ನೋಡ್ಬೋದು ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನಲ್ಲಿ ಕೂಡ ನೋಡ್ಬೋದು. ಈ ಹೆಡ್ರಾನ್ಸ್ನ ಮತ್ತೆ 2 ಕ್ಯಾಟಗರೀಸ್ ಆಗಿ ಮಾಡ್ತಾರೆ. ಸೊ ಒಂದು ಬಂದ್ಬಿಟ್ಟು ಮೆಸಾನ್ಸು, ಇನ್ನೊಂದು ಬ್ಯಾರಿಯಾನ್ಸ್. ಈ ಮೆಸಾನ್ಸ್ನಲ್ಲಿ ಮತ್ತೆ ನಾವು ಕೆ ಮೆಸಾನ್ಸು ಅದನ್ನು ಕೆಯಾನ್ಸ್ ಅಂತ ಕರಿತೀವಿ, ಪೈ ಮೆಸಾನ್ಸ್ನ ಪಯಾನ್ಸ್ ಅಂತ ಕರಿತೀವಿ, ಮತ್ತು ಈಟಾ ಮೆಸಾನ್ಸ್ ಆರ್ ಈಟಾ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಕೆ ಮೆಸಾನ್ಸಲ್ಲಿ 2 ಪಾರ್ಟಿಕಲ್ ಇರುತ್ತೆ, ಕೆ ಪಾಸಿಟಿವ್ ಆ್ಯಂಡ್ ಕೆ ನಾಟ್. ಪೈ ಮೆಸಾನ್ಸ್ ಆರ್ ಪಯಾನ್ಸಲ್ಲಿ 3 ಪಾರ್ಟಿಕಲ್ಸ್ ಇರುತ್ತೆ, ಪೈ ಪ್ಲಸ್, ಪೈ ನಾಟ್, ಪೈ ನೆಗೆಟಿವ್. ಈಟಾ ಮೆಸಾನ್ ಇಸ್ ಅ ಸಿಂಗಲ್ ಪಾರ್ಟಿಕಲ್, ಸೊ ದಟ್ ಈಸ್ ಈಟಾ ನಾಟ್ ಅಂತ ಬರಿತೀವಿ. ನೆಕ್ಸ್ಟ್ ಬ್ಯಾರಿಯಾನ್ಸ್. ಸೊ ಬ್ಯಾರಿಯಾನ್ಸ್ನಲ್ಲಿ ಅಗೇನ್ 2 ಕ್ಯಾಟಗರೀಸ್ ಬರುತ್ತೆ. ಸೊ ಒಂದು ಬಂದ್ಬಿಟ್ಟು ನ್ಯೂಕ್ಲಿಯಾನ್ಸು, ಇನ್ನೊಂದು ಹೈಪರಾನ್ಸು. ಸೊ ನ್ಯೂಕ್ಲಿಯಾನ್ಸ್ನಲ್ಲಿ ನ್ಯೂಟ್ರಾನ್ ಆ್ಯಂಡ್ ಪ್ರೋಟಾನ್, ಸೊ ವಿತಿನ್ ದ ನ್ಯೂಕ್ಲಿಯಸ್ ಏನು ಪಾರ್ಟಿಕಲ್ಸ್ ಇರುತ್ತೆ, ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಒಂದೇ ಗ್ರೂಪ್ನಲ್ಲಿ ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಹೈಪರಾನ್ಸ್ನಲ್ಲಿ ಸಿಗ್ಮಾ ಹೈಪರಾನ್ಸ್, ಸೈ ಆರ್ ಕ್ಯಾಸ್ಕೇಡ್ ಪಾರ್ಟಿಕಲ್ಸ್ ಅಂತ ಕರಿತೀವಿ, ಮತ್ತು ಡೆಲ್ಟಾ ಹೈಪರಾನ್ಸ್ ಆ್ಯಂಡ್ ಒಮೆಗಾ. ಸೊ ಇದು 4 ಪಾರ್ಟಿಕಲ್ಸ್ ಇನ್ ಹೈಪರಾನ್ಸ್ ಗ್ರೂಪ್ನಲ್ಲಿ ಬರುತ್ತೆ. ಈ ಸಿಗ್ಮಾ ಪಾರ್ಟಿಕಲ್ಸ್ನಲ್ಲಿ ಅಗೇನ್ ಮತ್ತೆ ಫರ್ದರ್ 3 ಪಾರ್ಟಿಕಲ್ಸ್ ಬರುತ್ತೆ. ಅದರಲ್ಲಿ ಸಿಗ್ಮಾ ಪಾಸಿಟಿವ್, ಸಿಗ್ಮಾ ನಾಟ್ ಆ್ಯಂಡ್ ಸಿಗ್ಮಾ ನೆಗೆಟಿವ್ ಅಂತ ಬರುತ್ತೆ. ಕ್ಯಾಸ್ಕೇಡ್ ಪಾರ್ಟಿಕಲ್ಸ್ನಲ್ಲಿ ಕ್ಯಾಸ್ಕೇಡ್ ನೆಗೆಟಿವ್ ಆ್ಯಂಡ್ ಕ್ಯಾಸ್ಕೇಡ್ ನಾಟ್ ಆರ್ ಸೈ ನೆಗೆಟಿವ್ ಆ್ಯಂಡ್ ಸೈ ನಾಟ್ ಅಂತ ಬರುತ್ತೆ. ಮತ್ತು ಡೆಲ್ಟಾ ಪಾರ್ಟಿಕಲ್ನಲ್ಲಿ ಡೆಲ್ಟಾ ನಾಟ್, ಅದು ಸಿಂಗಲ್ ಪಾರ್ಟಿಕಲ್ ಇರುತ್ತೆ. ಒಮೆಗಾನಲ್ಲಿ ಒಮೆಗಾ ನೆಗೆಟಿವ್, ಸೊ ಅದು ಕೂಡ ಸಿಂಗಲ್ ಪಾರ್ಟಿಕಲ್ಸ್ ಇರುತ್ತೆ. ನಾನು ಇನ್ನೊಂದು ಹೇಳೋದಾದರೆ, ಇದರಲ್ಲಿ ಲೆಪ್ಟಾನ್ಸು ಮತ್ತು ಹೆಡ್ರಾನ್ಸ್ನ ನೋಡೋದಾದರೆ, ಸೊ ಹೆಡ್ರಾನ್ಸ್ನ ಇನ್ನೂ ಫರ್ದರ್ ನಾವು ಕೆ ಮೆಸಾನ್ಸ್, ಅದರ ಕೆಯಾನ್ಸ್, ಪಯಾನ್ಸ್, ಈಟಾ ಮೆಸಾನ್ಸ್ ಅಥವಾ ಈ ನ್ಯೂಟ್ರಾನ್ಸ್, ಪ್ರೋಟಾನ್ಸ್ ಅದನ್ನು ಇನ್ನೂ ಫರ್ದರ್ ಆಗಿ ನೋಡಿದ್ರೆ ಏನಾಗುತ್ತೆ, ಹೆಡ್ರಾನ್ಸ್ ಆರ್ ಕಂಪೋಸಿಟ್ ಪಾರ್ಟಿಕಲ್ಸ್ ವಿಚ್ ಆರ್ ಮೇಡ್ ಆಫ್ ಕ್ವಾರ್ಕ್ಸ್ ಅಂತ ಹೇಳ್ಬೋದು. ಸೊ ಅಂದರೆ ಈ ಹೆಡ್ರಾನ್ಸ್ ಒಳಗಡೆ ಮತ್ತೆ ಏನಿರುತ್ತೆ, ಕ್ವಾರ್ಕ್ಸ್ಗಳು ಇರ್ತವೆ. ಸೊ ಈಗೇನು ನಾವು ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ನೋಡಿದ್ವಿ, ಈ ಎಲಿಮೆಂಟರಿ ಪಾರ್ಟಿಕಲ್ಸ್ ಆನ್ ದ ಬೇಸಿಸ್ ಆಫ್ ಇಂಟರಾಕ್ಷನ್. ಸೊ ಇಂಟರಾಕ್ಷನ್ ಅಂದರೆ ಯಾವುದಾದ್ರೂ ಈ ಪಾರ್ಟಿಕಲ್ಸ್ನ ನೇಚರ್ನಲ್ಲಿ ಎಕ್ಸಿಸ್ಟ್ ಆಗಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಫೋಟಾನ್ಸ್ ತೊಗೊಂಡ್ರೆ, ಫೋಟಾನ್ಸು ಲೈಕ್ ಎಲೆಕ್ಟ್ರಾನ್, ಪ್ರೋಟಾನ್ ಆ್ಯಂಡ್ ಫೋಟಾನ್ಸ್ನ ನೋಡೋಕ್ಕಾಗಲ್ಲ. ಯಾವಾಗ ಫೋಟಾನ್ಸ್ ಬರುತ್ತೆ, ಫೋಟಾನ್ಸು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಆಗಬೇಕಾದ್ರೆ ಯಾವಾಗ ಒಂದು ಎಲೆಕ್ಟ್ರಾನು ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟಿಗೆ ಅಥವಾ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಜಂಪ್ ಆಗಬೇಕಾದಾಗ ಆವಾಗ ಏನು ಎನರ್ಜಿ ಡಿಫ್ರೆನ್ಸ್ ಆಗುತ್ತೆ, ಆ ಎನರ್ಜಿ ಡಿಫ್ರೆನ್ಸ್ ಆಗಿ ಹೊರಗಡೆ ಬರೋ ರೇಡಿಯೇಷನ್ನಲ್ಲಿನೇ ಫೋಟಾನ್ಸ್ ಇರುತ್ತೆ. ಸೊ ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನಲ್ಲಿ ಫೋಟಾನ್ಸ್ ಜೊತೆಗೆ ಮತ್ತೆ ಇನ್ನು ಯಾವ್ಯಾವ ಎಲಿಮೆಂಟರಿ ಪಾರ್ಟಿಕಲ್ಸ್ ಬರುತ್ತೆ ಅಂದರೆ ಅದು ಲೆಪ್ಟಾನ್ಸ್ ಆಗಿ ಇರುತ್ತೆ. ಸೊ ಆ ಲೆಪ್ಟಾನ್ಸ್ನಲ್ಲಿ ಯಾವ್ಯಾವ ಇರುತ್ತೆ ಅಂತ 12 ಪಾರ್ಟಿಕಲ್ಸ್ ನೋಡಿದ್ದೀವಿ. ಅದೇ ರೀತಿ
ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟರಾಕ್ಷನ್. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟರಾಕ್ಷನ್ ಅಂದರೆ ವಿತಿನ್ ದ ನ್ಯೂಕ್ಲಿಯಸ್. ಸೊ ವಿತಿನ್ ದ ನ್ಯೂಕ್ಲಿಯಸ್ ಎಲ್ಲಿ ಇಂಟರಾಕ್ಷನ್ಸ್ ಆಗ್ತಾ ಇರುತ್ತೆ ಬಿಟ್ವೀನ್ ದ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಸೊ ಅಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಆಗಬೇಕಾದ್ರೆ ಬೀಟಾ ಡಿಕೆ ಆಗ್ತಿರ್ಬೋದು, ಸೊ ಅದು ಅಥವಾ ಆಲ್ಫಾ ಡಿಕೆ ಆಗ್ತಿರ್ಬೋದು, ಗಾಮಾ ಡಿಕೆ ಆಗ್ತಿರ್ಬೋದು. ಸೊ ಆ ಇಂಟರಾಕ್ಷನ್ಸ್ ಆಗಬೇಕಾದಾಗ ಏನು ಎಲಿಮೆಂಟರಿ ಪಾರ್ಟಿಕಲ್ಸ್ ರಿಲೀಸ್ ಆಗುತ್ತೆ, ಆ ಎಲಿಮೆಂಟರಿ ಪಾರ್ಟಿಕಲ್ಸ್ನ ಹೆಡ್ರಾನ್ಸ್ ಅಂತ ಕರಿತೀವಿ. ಆ್ಯಂಡ್ ಲೆಪ್ಟಾನ್ಸು ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟರಾಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಬಟ್ ಲೆಪ್ಟಾನ್ಸ್ ಮಾತ್ರ ಲೆಪ್ಟಾನ್ಸು ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ವೀಕ್ ಇಂಟ್ರಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಲೆಪ್ಟಾನ್ಸ್ ಡೂ ನಾಟ್ ಪಾರ್ಟಿಸಿಪೇಟ್ ಇನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟ್ರಾಕ್ಷನ್. ಹೆಡ್ರಾನ್ಸ್ ಪಾರ್ಟಿಸಿಪೇಟ್ ಇನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಇಂಟ್ರಾಕ್ಷನಲ್ಲೂ ಇರುತ್ತೆ, ವೀಕ್ ನ್ಯೂಕ್ಲಿಯರ್ ಇಂಟ್ರಾಕ್ಷನಲ್ಲೂ ಇರುತ್ತೆ, ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟ್ರಾಕ್ಷನಲ್ಲಿ ಕೂಡ ಇರುತ್ತೆ. ಸೊ ಇದಿಷ್ಟು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್ ಆನ್ ದ ಬೇಸಿಸ್ ಆಫ್ ಇಂಟ್ರಾಕ್ಷನ್. ಸೊ ಇದಿಷ್ಟು ಈ ತ್ರೀ ಕ್ಯಾಟಗರೀಸ್ನಲ್ಲಿ ನಾವು ಎಲಿಮೆಂಟರಿ ಪಾರ್ಟಿಕಲ್ಸ್ನ ಡಿವೈಡ್ ಮಾಡ್ತೀವಿ. ಸೊ ದಟ್ ಈಸ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಮಾಸ್, ಸ್ಪಿನ್ ಆ್ಯಂಡ್ ಇಂಟರಾಕ್ಷನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಯಾವ ರೀತಿ ನಾವು ಹೆಂಗೆ ಕ್ವಾಂಟಮ್ ನಂಬರ್ಸ್ ಅಂತ ಕರಿತೀವಿ, ಲೈಕ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಸಿಮ್ಪ್ಟಾಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. ಅದೇ ರೀತಿ ಈ ಎಲಿಮೆಂಟರಿ ಪಾರ್ಟಿಕಲ್ಸ್ ಕೂಡ ಕೆಲವೊಂದು ಕನ್ಸರ್ವೇಷನ್ ಲಾಸ್ ಇರುತ್ತೆ. ಸೊ ಆ ಕನ್ಸರ್ವೇಷನ್ ಲಾಸು ಪಾಸಿಬಲ್ ಆದರೆ ಮಾತ್ರ, ಆ ಲಾಸ್ ಆಫ್ ಕನ್ಸರ್ವೇಷನ್ ಕನ್ಸರ್ವ್ಡ್ ಆದರೆ ಮಾತ್ರ ಆ ರಿಯಾಕ್ಷನ್ನು, ನ್ಯೂಕ್ಲಿಯರ್ ರಿಯಾಕ್ಷನ್ ಪಾಸಿಬಲ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಇದರದ್ದು ರಿಲೇಟೆಡ್ ಕೆಸೆಟ್ನಲ್ಲಿ ಕೂಡ ಕ್ವೆಶನ್ಸ್, ಬಹಳ ಥರ ಕ್ವೆಶನ್ಸ್ ಕೇಳಿದ್ದಾರೆ. ಇವನ್ ನೆಟ್ ಎಕ್ಸಾಮ್ನಲ್ಲಿ ಕೂಡ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಅದು ವೆದರ್ ದ ಗಿವನ್ ರಿಯಾಕ್ಷನ್ ಇಸ್ ಪಾಸಿಬಲ್ ಆರ್ ನಾಟ್. ಸೊ ಚೆಕ್ ವೆದರ್ ದ ಗಿವನ್ ನ್ಯೂಕ್ಲಿಯರ್ ರಿಯಾಕ್ಷನ್ ಇಸ್ ಪಾಸಿಬಲ್ ಆರ್ ನಾಟ್ ಅಂತಂದು ಹೇಳಿಬಿಟ್ಟು ರಿಯಾಕ್ಷನ್ಸ್ನ ಕೊಟ್ಬಿಟ್ಟು ಅದು ಪಾಸಿಬಲ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡೋದು, ಅದನ್ನು ಬೇಸಿಸ್ ಆಫ್ ಕನ್ಸರ್ವೇಷನ್ ಲಾಸ್ನಲ್ಲಿ ನೋಡ್ತೀವಿ. ಸೊ ಆ ಕನ್ಸರ್ವೇಷನ್ ಲಾಸ್ ಯಾವ್ಯಾವ ಬರುತ್ತೆ, ಎನರ್ಜಿ ಕನ್ಸರ್ವೇಷನ್, ಮೊಮೆಂಟಮ್ ಕನ್ಸರ್ವೇಷನ್, ಆಂಗ್ಯುಲರ್ ಮೊಮೆಂಟಮ್ ಕನ್ಸರ್ವೇಷನ್, ಚಾರ್ಜ್ ಕನ್ಸರ್ವೇಷನ್, ಲೆಪ್ಟಾನ್ ನಂಬರ್, ಬ್ಯಾರಿಯಾನ್ ನಂಬರ್, ಸ್ಟ್ರೇಂಜಸ್ ನಂಬರ್ ಅಂತ ಹೇಳ್ತೀವಿ. ಸೊ ಆ ಲೆಪ್ಟಾನ್ ನಂಬರ್ ಮತ್ತು ಬ್ಯಾರಿಯಾನ್ ನಂಬರ್ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.